ಚಾಮರಾಜನಗರವನ್ನ ಶಾಪಗ್ರಸ್ತ ಜಿಲ್ಲೆ ಅಂತಾರೆ. ಕೆಲ ರಾಜಕಾರಣಿಗಳಂತೂ ಜಿಲ್ಲೆಗೆ ಕಾಲಿಡಲು ಹೆದರ್ತಾರೆ. ಆದರೆ ಇಂತಹ ಜಿಲ್ಲೆ ನಿಕ್ಷೇಪಗಳ ವಿಷಯದಲ್ಲಿ ಬಂಗಾರ ಅನ್ನೋದು ಬಯಲಾಗಿದೆ. ಚಾಮರಾಜನಗರದಲ್ಲಿ ಅಪರೂಪದ ಥೋರಿಯಂ ನಿಕ್ಷೇಪ ಪತ್ತೆ. ಚಿನ್ನದ ನಿಕ್ಷೇಪವೂ ಪತ್ತೆ, ಗಣಿಗಾರಿಕೆ ಕುರಿತು ಸಂಶೋಧನೆ. ಕಳೆದ ವರ್ಷ ದೇಶಾದ್ಯಂತ ಭಾರತೀಯ ಭೂ ವೈಜ್ಞಾನಿಕ ಇಲಾಖೆ ಏರಿಯಲ್ ಸರ್ವೆ ನಡೆಸಿತು. ಇದರಲ್ಲಿ ಖನಿಜ ಸಂಪನ್ಮೂಲಗಳು ಎಲ್ಲೆಲ್ಲಿ ಇವೆ ಎಂಬುದನ್ನು ಪತ್ತೆ ಹಚ್ಚಿತ್ತು. ಕೆಲವೆಡೆ ಕಚ್ಚಾ ತೈಲ, ಚಿನ್ನ, ಅಪರೂಪದ ಖನಿಜ ಸಂಪತ್ತಿನ ಮಾಹಿತಿ ಪತ್ತೆಯಾಗಿದೆ. ಈ ಪೈಕಿ ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮನಗನಹಳ್ಳಿ, ವಿಜಯಪುರ, ಕೂತನೂರು ಗ್ರಾಮದಲ್ಲಿ ಅತಿ ಅಪರೂಪದ ಥೋರಿಯಂ ನಿಕ್ಷೇಪ ಪತ್ತೆಯಾಗಿದೆ. 720 ಎಕರೆಯಲ್ಲಿ ರೇರ್ ಅರ್ತ್ ಮಿನರಲ್ಸ್ ಪತ್ತೆಯಾಗಿದೆ. 20 ಎಕರೆಯನ್ನ ಥೋರಿಯಂ ಹಾಗೂ ಕೋರ್ ಮಿನರಲ್ ಝೋನ್ ಎಂದು ಘೋಷಣೆ ಮಾಡಿದ್ದು, ಕೇಂದ್ರ ಸರ್ಕಾರ ಗಣಿಗಾರಿಕೆ ನಡೆಸಲು ತಯಾರಿ ನಡೆಸಿದೆ. ಕೂತ್ನೂರು, ಮಣಗನಹಳ್ಳಿ ಅಂಡ್ ವಿಜಯಪುರ ಮೀನ್ಸ್ ಗುಂಡ್ಲುಪೇಟೆ ಟೌನ್ ಅಡ್ಜೈನಿಂಗ್ ಏರಿಯಾ. ಈ ಏರಿಯಾದಲ್ಲಿ ರೇರ್ ಅರ್ತ್ ಎಲಿಮೆಂಟ್ ಮಾನೋಜೈಟ್ ಅನ್ನೋ ರಾಕ್ ಸಿಗಿದೆ. ಮಾನೋಜೈಟು ಆ್ಯಂಡ್ ಅಸೋಸಿಯೇಟೆಡ್ ರಾಕ್ಸ್. ಮಾನೋಜೈಟು ಥೋರಿಯಂ ಬೇರಿಂಗ್ ಮಿನರಲ್, ಥೋರಿಯಂ ಇರೋಂಥ ಒಂದು ಮಿನರಲ್ ಸಿಕ್ಕಿದೆ. ಅದು ಅಷ್ಟಕ್ಕೂ ಈ ಥೋರಿಯಂ ಅಂದ್ರೆ ಏನು, ಇದರಿಂದ ಏನೆಲ್ಲ ಪ್ರಯೋಜನ ಅಂತ ನೋಡೋದಾದ್ರೆ, ಗುಂಡ್ಲುಪೇಟೆಯ ಕೆಲ ಗ್ರಾಮಗಳಲ್ಲಿ ಥೋರಿಯಂ ನಿಕ್ಷೇಪ ಪತ್ತೆಯಾಗಿದೆ. ಥೋರಿಯಂ ಲೋಹವನ್ನ ಪರಮಾಣು ಶಕ್ತಿ ವಿಕೇಂದ್ರೀಕರಣದಲ್ಲಿ ಬಳಸಲಾಗುತ್ತೆ. ಟಂಗ್ಸ್ಟನ್ ಜೊತೆ ಮಿಶ್ರ ಲೋಹವಾಗಿಯೂ ಬಳಸಬಹುದು. ಏರೋಸ್ಪೇಸ್ ಮಿಶ್ರ ಲೋಹ, ವೇಗವರ್ಧಕ, ಜೆಟ್ ಇಂಜಿನ್ನಲ್ಲಿ ಬಳಕೆ ಮಾಡಲಾಗುತ್ತೆ. ದೇಶದ ಅಭಿವೃದ್ಧಿ ಹಾಗೂ ಮಿಲಿಟರಿ ವ್ಯವಸ್ಥೆಗೆ ಇದು ಭಾರಿ ಪ್ರಯೋಜನ ಆಗಲಿದೆ. ಇನ್ನು ಹನೂರು ತಾಲೂಕಿನ ಮಾರ್ಟಳ್ಳಿ, ಅಜ್ಜಿಪುರ, ಕೌದಳ್ಳಿ ಬಳಿ ಚಿನ್ನ ನಿಕ್ಷೇಪ ಪತ್ತೆಯಾಗಿದೆ. ಈಗಾಗಲೇ G4 ಸರ್ವೆಯನ್ನ ಭಾರತೀಯ ಭೂ ವೈಜ್ಞಾನಿಕ ಇಲಾಖೆ ನಡೆಸಿದೆ. G3, G2 ಹಾಗೂ G1 ಸರ್ವೆ ಬಳಿಕ ಗೋಲ್ಡ್ ಮೈನಿಂಗ್ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗಲಿದೆ. ಗೋಲ್ಡ್ ಮಿನರಲೈಸೇಷನ್ ಇದೆ ಅಂತ ಸೇಮ್ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಪ್ರಿಲಿಮಿನರಿ ಸರ್ವೆ ಮಾಡ್ತಿದ್ದಾರೆ. ಪ್ರಿಲಿಮಿನರಿ ಸರ್ವೆ ಅಂದರೆ G4 ಲೆವೆಲ್ ಸರ್ವೆ. G4 ಲೆವೆಲ್ ಸರ್ವೆನಲ್ಲಿ ಕಾನ್ಸಂಟ್ರೇಟೆಡ್ ಸ್ಯಾಂಪಲ್ಸ್ ಏನಿದ್ದಾವೆ ಆ ಸ್ಯಾಂಪಲ್ಸ್ನ ತೊಗೊಂಡು ಅನಲೈಸ್ ಮಾಡ್ತಾರೆ. ಅನಲೈಸ್ ಮಾಡಿ ಸೇಮ್ ಗೌರ್ಮೆಂಟ್ ಆಫ್ ಇಂಡಿಯಾಗೆ ರಿಪೋರ್ಟ್ ಮಾಡ್ತಾರೆ. ಅಪರೂಪದಲ್ಲೇ ಅಪರೂಪದ ಥೋರಿಯಂ ಹಾಗೂ ರೇರ್ ಅರ್ತ್ ಮಿನರಲ್ಸ್ ಪತ್ತೆಯಾಗಿದ್ದು ಜಿಲ್ಲೆಯಲ್ಲಿ ಸಂಚಲನ ಮೂಡಿಸಿದೆ. ಸೂರಜ್ ಪ್ರಸಾದ್, TV9, ಚಾಮರಾಜನಗರ.